ನಮಸ್ತೆ. ನಾವು ಈಗಾಗಲೇ ಈ 39A ಪ್ರಶ್ನೆಯಲ್ಲಿ ಬರುವಂಥ ನಕ್ಷ ಕಾರ್ಯದ ಬಗ್ಗೆ ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ಅದನ್ನು ಪ್ಲೇಸ್ಗಳನ್ನು ಗುರುತಿಸುವ ಬಗ್ಗೆ ಈಗಾಗಲೇ ನಮಗೆ ಮನವರಿಕೆ ಆಗಿದೆ. ಇನ್ನು ಆ ಸ್ಥಳಗಳ ಬಗ್ಗೆ ಎರಡೆರಡು ಅಂಶಗಳನ್ನು ಯಾವ ರೀತಿಯಾಗಿ ನಾವು ಬರೀಬೇಕು, ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಎಂಬುದರ ಬಗ್ಗೆ ಕೇವಲ 5 ನಿಮಿಷದಲ್ಲಿ 5 ಅಂಕಗಳನ್ನು ಪಡೆಯುವಂಥ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ 20 ಪ್ಲೇಸ್ ಬರ್ತಾವ. ಆ 20 ಪ್ಲೇಸ್ಗಳನ್ನು ಯಾವ ರೀತಿಯಾಗಿ ಆ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನಾವು ನೆನಪಿಟ್ಟುಕೊಂಡು 2 ಅಂಶಗಳನ್ನು ಬರೀಬೇಕು. 1 ಪಾಯಿಂಟ್ಗೆ ಅರ್ಧ ಮಾರ್ಕ್ಸ, 2 ಪಾಯಿಂಟ್ ಬರೆದ್ರೆ 1 ಮಾರ್ಕ್ಸ. ಟೋಟಲ್ ಪ್ರತಿಯೊಂದಕ್ಕೂ ನಾವು 2 ಅಂಶಗಳನ್ನು 2 ಪಾಯಿಂಟ್ಗಳನ್ನ ಬರೆಯುವ ಕೆಲಸವನ್ನು ಮಾಡಬೇಕು. ಮೊದಲನೇದಾಗಿ ನಾವು ನೋಡೋಣ ಹರಪ್ಪ. ಇದು ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ನಾ ಈಗಾಗಲೇ ಹೇಳಿ ಭಾರತದ ಭುಜದ ಮೇಲೆ ಬರ್ತದೆ ಅಂತ ಹೇಳಿ. ಆ ಭುಜದ ಮೇಲೆ ಬರುವಂಥದ್ದು ಎಲ್ಲಿ ಬರ್ತದೆ ಅಂದ್ರೆ ಪಾಕಿಸ್ತಾನ. ಫಸ್ಟ್ ಪಾಯಿಂಟ್ ಇದು ಪಾಕಿಸ್ತಾನದಲ್ಲಿ ಬರ್ತದೆ. ಇದು 2ನೇ ಪಾಯಿಂಟ್ ಇದು ಸಿಂಧು ನಾಗರಿಕತೆಯ ಪ್ರಮುಖ ಸ್ಥಳವಾಗ್ಯದ. 3ನೇ ಪಾಯಿಂಟ್ ಇದು ಯಾವುದಪ್ಪ ಅಂತ ಕೇಳಿದ್ರೆ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಬರ್ತದೆ. 4ನೇ ಪಾಯಿಂಟ್ ಇದು ಡಾಕ್ಟರ್ ದಯಾರಾಮ್ ಸಾಹನಿ ಅವರು ಈ ನಗರವನ್ನು ಸಂಶೋಧಿಸಿದರು. ಆಮೇಲೆ 5ನೇ ಪಾಯಿಂಟ್ ಇದನ್ನು 1921ರಲ್ಲೇ ಈ ನಗರವನ್ನು ಪತ್ತೆ ಹಚ್ಚಲಾಯಿತು. ಸಾಕು, ನಮಗೆ ಇದ್ರೊಳಗೆ ಬರೆಯೋದಷ್ಟೇ 2 ಪಾಯಿಂಟ್. ಆಮೇಲೆ 2ನೇ ಪಾಯಿಂಟ್ಗೆ ಹೋಗೋಣ. ಯಾವುದು? ತಕ್ಷಶಿಲಾ. ಈ ತಕ್ಷಶಿಲಾ ಎಂಬ ಒಂದು ಪ್ರದೇಶ ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ 1ನೇ ಪಾಯಿಂಟ್ ಇದು ಪಾಕಿಸ್ತಾನದಾಗ ಐತಿ. 2ನೇ ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. 3ನೇ ಈ ಚಾಣಕ್ಯ ಇದೇ ನಗರಕ್ಕೆ ಸೇರಿದವನು ಆಗಿದ್ದ. ಸಾಕು, 3 ಪಾಯಿಂಟ್. ಇನ್ನೂ ಹೆಚ್ಚಿಗೆ ಹೇಳಿದ್ರೆ ಬರ್ತದೆ, ಬಟ್ ಸಮಯ ಕಡಿಮೆ ಅವಧಿಯಲ್ಲಿ ಅಧಿಕ ಅಂಕ ಗಳಿಸೋದನ್ನು ನಾವು ಗಿಟ್ಟಿಸ್ಕೊಳ್ಬೇಕಾಗ್ಯದ. ಇನ್ನು 3ನೇದು ಪಾಟ್ಲಿಪುತ್ರ. ಇದು ಭಾರತದ ಬಿಹಾರದಲ್ಲಿ ಬರ್ತದೆ, ಬಿಹಾರ ರಾಜ್ಯದಲ್ಲಿ ಬರ್ತದೆ ಪ್ರಸ್ತುತ. ಆಮೇಲೆ 2nd ಪಾಯಿಂಟ್ ಇದು ಎಲ್ಲಿದಪ್ಪ ಅಂತ ಕೇಳಿದ್ರೆ ಗಂಗಾ ನದಿ ತೀರದಾಗೈತಿ. 3ನೇ ಪಾಯಿಂಟ್ ಯಾವ್ದು ಬರಿಬೋದಪ್ಪ ಅಂತ ಕೇಳಿದ್ರೆ ಇದು ಪ್ರಸ್ತುತ ಬಿಹಾರ ರಾಜ್ಯದ ಪಾಟ್ನಾ ಅಂತ ಕೂಡ ಕರೀತಾರೆ. 4ನೇ ಪಾಯಿಂಟ್ ಇದು ಯಾವುದಪ್ಪ ಅಂತ ಕೇಳಿದ್ರೆ ಮೌರ್ಯರ ರಾಜಧಾನಿ ಆಗಿತ್ತು. 5ನೇ ಪಾಯಿಂಟ್ ಯಾವುದಪ್ಪ ಅಂತ ಕೇಳಿದ್ರೆ ಇದು ಗುಪ್ತರ ರಾಜಧಾನಿ ಕೂಡ ಆಗಿತ್ತು. ಆಮೇಲೆ ಬಾದಾಮಿ ನೋಡಿ ಇದೆಲ್ಲಿ ಬರ್ತದೆ ಅಂತ ಹೇಳಿ ಕರ್ನಾಟಕದಾಗ ಬರ್ತದ. ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತದೆ. ಮೊದಲನೇ ಪಾಯಿಂಟ್ ಯಾವುದು? ಇದು ಕರ್ನಾಟಕದಾಗ ಇದು ಬರ್ತದೆ ಅಂದ್ರೆ ಓಕೆನೆ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 1ನೇ ಪಾಯಿಂಟ್. 2ನೇದು ಇದರ ಪ್ರಾಚೀನ ಹೆಸರು ವಾತಾಪಿ. 3ನೇ ಪಾಯಿಂಟ್ ಯಾವುದಪ್ಪ ಅಂತ ಕೇಳಿದ್ರೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಕೂಡ ಆಗಿತ್ತು. ಸಾಕು. ಆಮೇಲೆ ಇನ್ನೂ ಬರಿಬೋದು, ಅದು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ಅಂತ ಬರ್ಬೋದು. ಆದರೆ ಯಾವುದು ಪಾಯಿಂಟ್ ಬಿಡಂಗಿಲ್ಲ, ಯಾವುದರ ಒಂದು ಅಂಶ ಜಡದ ಬರುವುದು, ಯಾಕಂದ್ರೆ ಮಾರ್ಕ್ಸ್ ಬೇಕು ನಮಗೆ. ಆಮೇಲೆ ಯಾವ್ದಪ್ಪ ಅಂತ ಕೇಳಿದ್ರೆ ಅದರ ನಂತರ ಬರೋದು ಕಂಚಿ. ಇದು ಎಲ್ಲಿದಪ್ಪ ಅಂತ ಕೇಳಿದ್ರೆ ತಮಿಳುನಾಡಿನಾಗ ಬರ್ತದೆ. ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿ ಬರ್ತದೆ. 1ನೇ ಪಾಯಿಂಟ್. 2ನೇದು ಇದು ಯಾವ್ದಪ್ಪ ಅಂತ ಕೇಳಿದ್ರೆ ಪಲ್ಲವರ ರಾಜಧಾನಿಯಾಗ್ಯದ. 3ನೇ ಪಾಯಿಂಟ್ ಯಾವ್ದು ಬರಿಬಹುದಪ್ಪ ಅಂತ ಕೇಳಿದ್ರೆ ಇದು ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. 4ನೇ ಪಾಯಿಂಟ್ ಇದು ವಿಶ್ವ ಪ್ರಸಿದ್ಧ ಕಂಚಿ ದೇವಾಲಯವನ್ನ ಒಳಗೊಂಡಿದೆ. ನಂತರದಲ್ಲಿ ಯಾವ್ದು ನೋಡೋಣ? ಹಳೆಬೀಡು. ಹಳೆಬೀಡು ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಬರ್ತದೆ. 2ನೇದು ಇದರ ಪ್ರಾಚೀನ ಹೆಸರು ದ್ವಾರ ಸಮುದ್ರ. 3ನೇದು ಯಾವಪ್ಪ ಅಂತ ಕೇಳಿದ್ರೆ ಹೊಯ್ಸಳರ ರಾಜಧಾನಿಯಾಗಿತ್ತು. ಆಮೇಲೆ 4ನೇ ಇಲ್ಲಿ 7ನೇ ಅಂಶ ಯಾವಪ್ಪ ಅಂತ ಕೇಳಿದ್ರೆ ದೆಹಲಿ. ಇದು ಭಾರತದ ಒಂದು ರಾಜಧಾನಿ ಅಂತ ಕೂಡ ಬರೀಬಹುದು. 2ನೇ ಪಾಯಿಂಟ್ ಇದು ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತು. 3ನೇ ಪಾಯಿಂಟ್ ಇದು ಮೊಘಲರ ಒಂದು ರಾಜಧಾನಿ, ಕೆಲ ಕಾಲ ಮೊಘಲರ ರಾಜಧಾನಿಯಾಗಿತ್ತು. 4 ಪಾಯಿಂಟ್ ಸಾಕು, ಇನ್ನೂ ಬರಿಬಹುದು. ಅಲ್ಲಿ ಯಾವ್ದಂದ್ರೆ ಯಾನು ನೆನಪು ಬರ್ಲಿಕ್ಕೆ ಬಿ ನಾವೇನು ಬರಿಬಹುದು ಅಂತ ಕೇಳಿದ್ರೆ ಇಲ್ಲೂ ಕೆಂಪು ಕೋಟೆ ಐತಿ. ಆಮೇಲೆ ದಿವಾನಿ ಆಮ್ ಐತಿ, ದಿವಾನಿ ಕಾಸ್ ಐತಿ, ಜುಮ್ಮಾ ಮಸೀದಿ ಐತಿ ಅಂತ ಕೂಡ ಬರೀಬಹುದು. ಓಕೆ, ಎನಿವೆ. ಆಮೇಲೆ 8ನೇದು ದೇವಗಿರಿ. ಇದು ಮಹಾರಾಷ್ಟ್ರದಲ್ಲಿ ಬರ್ತದೆ, ಮಹಾರಾಷ್ಟ್ರ ರಾಜ್ಯದಲ್ಲಿ ಬರ್ತದೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಅಲಾವುದ್ದೀನ್ ಖಿಲ್ಜಿ ಈ ನಗರದ ಮೇಲೆ ದಾಳಿಯನ್ನು ಮಾಡಿದ್ದ. 3ನೇ ಪಾಯಿಂಟ್ ದೆಹಲಿಯಿಂದ ದೇವಗಿರಿಗೆ ಮೊಹಮ್ಮದ್ ಬಿನ್ ತೊಗ್ಲಕ್ ರಾಜಧಾನಿ ಬದಲಾವಣೆ ಮಾಡಿದ್ದ ಅಂತ ಬರೀಬಹುದು. ನೆಕ್ಸ್ಟ್ ಅಲ್ಲೇ ಯಾವ್ದಪ್ಪ ಅಂತ ಕೇಳಿದ್ರೆ ಪಾನಿಪತ್. ಇದು ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಹರಿಯಾಣ ರಾಜ್ಯದಲ್ಲಿ ಬರ್ತದ. ದೆಹಲಿ ಸಮೀಪ ಬರುವಂತ ಹರಿಯಾಣ ರಾಜ್ಯದಲ್ಲಿ ಬರ್ತದ. 2ನೇ ಪಾಯಿಂಟ್ ಇದೊಂದು ವಿಶ್ವ ಪ್ರಸಿದ್ಧ ಯುದ್ಧ ಭೂಮಿಯಾಗ್ಯದ. ಅದು ಬರ್ಲಿಕ್ಕೆ ಬಿ ಭಾರತದ ಒಂದು ಪ್ರಸಿದ್ಧ ಯುದ್ಧ ಭೂಮಿಯಾಗ್ಯದ. ಆಮೇಲೆ 4 ಪ್ರಸಿದ್ಧ ಅಲ್ಲಿ ಯುದ್ಧಗಳ ಆಗಿರೋದನ್ನ ನಾವು ನೋಡಬಹುದು. ಇನ್ನ ನಂತರದಲ್ಲೇ ಆಗ್ರಾ. ಇದು ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತದ. 1ನೇ ಪಾಯಿಂಟ್. 2ನೇದು ಇದು ಯಮುನಾ ನದಿ ತೀರದಾಗ ಐತಿ. 3ನೇದು ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಇಲ್ಲೇ ಇದೆ. ಆಮೇಲೆ 4ನೇದು ಇದನ್ನ ಸಿಕಂದರ್ ಲೋಧಿ ಈ ನಗರವನ್ನ ನಿರ್ಮಿಸಿದನು. ಸಾಕು, 4 ಪಾಯಿಂಟ್ ಹೇಳ್ತೀನಿ. ಹೆಚ್ಚು ಹೇಳ್ಬೇಕಾದ್ರೆ ಟೈಮ್ ಹೋಗ್ತೈತಿ. ಎಸ್. ಆಮೇಲೆ ಹಂಪಿ. ಈ ಹಂಪಿ ಬಗ್ಗೆ ನಾವು ನೋಡ್ಬೇಕಾದ್ರೆ ಇದು ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಇದೆ. ಆಗಿನ ಬಳ್ಳಾರಿ ಜಿಲ್ಲೆ ಈಗಿನ ವಿಜಯನಗರ ಜಿಲ್ಲೆ ಎಲ್ಲಿ ಬರ್ತದ, ತುಂಗಭದ್ರಾ ನದಿ ತೀರದಲ್ಲಿದೆ. ಆಮೇಲೆ ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.
ಆಮೇಲೆ ಇದೊಂದು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗ್ಯದ. ಇನ್ನು ಇಷ್ಟು ಬಿಟ್ಟು ನಮ್ಗೆ ಏನು ನೆನಪು ಬರ್ಲಿಕ್ಕೆ ಬಿ ಇಲ್ಲಿ ವಿಜಯ ವಿಠಲ ದೇವಾಲಯ ಐತಿ, ವಿರೂಪಾಕ್ಷ ದೇವಾಲಯ ಐತಿ, ಕಡ್ಲೆಕಾಳ ಗಣೇಶ ಐತಿ, ಸಾಸಿವೆ ಕಾಳ ಗಣೇಶ ಐತಿ, ಎಕ್ಸೆಟ್ರಾ 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 ಬರೆಯೋದಕ್ಕೆ ಆದ್ರೆ ಬಿಡಂಗಿಲ್ಲ, ಅಂಶಗಳನ್ನ ಬರೆಯೋದು. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಅಲ್ಲಿ ಹಂಪಿ ನಂತರ ನಾವು ನೋಡೋದು ಬೀದರ್. ಬೀದರ್ ಇದು ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಫಸ್ಟ್ ಪಾಯಿಂಟ್ ಯಾವುದು? ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಎರಡನೇ ಪಾಯಿಂಟ್ ಇದು ಬಹಮನಿ ಸುಲ್ತಾನರ ರಾಜಧಾನಿ ಆಗಿತ್ತು. ಮೂರನೇ ಪಾಯಿಂಟ್ ಮೊಹಮ್ಮದ್ ಗವಾನ್ ನಿರ್ಮಿಸಿದಂತ ಮದರಸ ಇಲ್ಲೇ ಇದೆ. ಆಮೇಲೆ ಈ ಬಿಜಾಪುರ ನೋಡೋಣ. ನೋಡಿ, ಬಿಜಾಪುರ ಕೂಡ ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಆಮೇಲೆ ಬಿಜಾಪುರ ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಮೂರನೇದು ಮಹಮ್ಮದ್ ಅಲ್ಲೇ ಯಾವಪ್ಪ ಅಂತ ಕೇಳಿದ್ರೆ ವಿಶ್ವ ಪ್ರಸಿದ್ಧವಾಗಿರುವಂತ ಗೋಲ್ ಗುಮ್ಮಟ್ ಕೂಡ ಅದ. ಆಮೇಲೆ ಇದು ಹೆಂಗ್ ನೆನಪು ಬರ್ಲಿಕ್ಕೆ ಬಿ ಸರ್ ಅಲ್ಲೇನೈತ್ರಿ, ಇಬ್ರಾಹಿಂ ರೋಜಿ ಐತ್ರಿ, ತಾಜ್ ಬೌಡಿ ಐತ್ರಿ, ಆಮೇಲೆ ಚಾಂದ್ ಬೌಡಿ ಐತ್ರಿ, ಜುಮ್ಮಾ ಮಸೀದಿ ಐತ್ರಿ. ಆಮೇಲೆ ಯಾವ್ದು ಬೇಕಾದ ಅಲ್ಲಿರುವಂತ ಸ್ಮಾರಕಗಳ ಹೆಸರು ಬರೆದ್ರು ಕೂಡ ಓಕೆ, ಅದು ಸರಿ ಅನಿಸಿಕೊಳ್ತದ. ಆಮೇಲೆ ಕಲ್ಕತ್ತಾ ನೋಡಿ, ಇದು ಪಶ್ಚಿಮ ಬಂಗಾಳದಲ್ಲಿ ಬರ್ತದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೂಡ ಆಗಿದೆ. ಆಗಿನ ಕಾಲದಲ್ಲಿ ಬ್ರಿಟಿಷರ ಒಂದು ವಸಾಹತು ಕೇಂದ್ರ ಕೂಡ ಆಗಿತ್ತು. ಇವು ಯಾವ ನೆನಪು ಬರ್ದೇ ಇದ್ರು ಕೂಡ ಭಾರತದ ಒಂದು ಪ್ರಮುಖ ಬಂದರು ಕೂಡ ಆಗಿದೆ. ಇನ್ನು ಇದು ಬ್ಯಾಡ ಅಂದ್ರೆ ಬಿ ಇದು ಸ್ವಾಮಿ ವಿವೇಕಾನಂದರು ನಿರ್ಮಿಸಿದಂತ ಬೇಲೂರು ಮಠ ಎಲ್ಲದಪ್ಪ ಅಂತ ಕೇಳಿದ್ರೆ ಈ ಕಲ್ಕತ್ತಾ ಪಕ್ಕದಲ್ಲೇ ಇರೋದನ್ನ ನಾವು ಕಂಡುಕೊಳ್ಳಬಹುದು. ಇದ್ರೊಳಗೆ ಯಾವ ಬೇಕಾದ್ರೆ 2 ಅಂಶ ಬರೆದ್ರೆ ಸಾಕು, ಬರೀ 2 ಪಾಯಿಂಟ್ ಅಲ್ಲೇ 1 ಅಂಕ ಸಿಗ್ತದ. ಆಮೇಲೆ ಬಾಂಬೆ ಇದು ನೋಡಿ ಮಹಾರಾಷ್ಟ್ರದಲ್ಲಿ ಬರ್ತದೆ. ಮಹಾರಾಷ್ಟ್ರದ ರಾಜಧಾನಿ ಕೂಡ ಹೌದು. 1ನೇ ಪಾಯಿಂಟ್ ಮಹಾರಾಷ್ಟ್ರದಲ್ಲಿ ಬರ್ತದೆ. 2ನೇದು ಆ ಮಹಾರಾಷ್ಟ್ರದ ರಾಜಧಾನಿ. 3ನೇದು ಯಾವಪ್ಪ ಅಂತ ಕೇಳಿದ್ರೆ ಅದೊಂದು ಬಂದರ್ ಆಗಿದೆ. 4ನೇದು ಯಾವ್ದು ಬರಿಬಹುದಪ್ಪ ಅಂತ ಕೇಳಿದ್ರೆ ಅದು ಈ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ನಡೆದಂತ ಸ್ಥಳವಾಗಿದೆ. ಇನ್ನ ಅಲ್ಲೇ ಯಾವ್ದು ನೋಡೋಣಪ್ಪ ಅಂತ ಕೇಳಿದ್ರೆ ಪಾಂಡಿಚೇರಿ. ಈ ಪಾಂಡಿಚೇರಿ ಕೂಡ ತಮಿಳುನಾಡಿನ ಒಂದು ಕೋರಮಂಡಲ ತೀರದಲ್ಲಿ ಬರ್ತದ. ಆಮೇಲೆ ಪಾಂಡಿಚೇರಿ ಇದು ಮದ್ರಾಸಿನಲ್ಲಿ ಬರ್ತದ, ಕೋರಮಂಡಲ ತೀರದಲ್ಲಿ ಬರ್ತದ. ಇದೊಂದು ಫ್ರೆಂಚರ ವಸಾಹತು ಕೇಂದ್ರವಾಗಿತ್ತು, ಫ್ರೆಂಚರ ರಾಜಧಾನಿ ಕೂಡ ಆಗಿತ್ತು. ಇನ್ನ ಅದೇ ರೀತಿಯಾಗಿ ಶ್ರೀರಂಗಪಟ್ಟಣ 17ನೇ ಅಂಶ. ಇಲ್ಲಿ ಶ್ರೀರಂಗಪಟ್ಟಣ ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಬರ್ತದೆ, ಮಂಡ್ಯ ಜಿಲ್ಲೆಯಲ್ಲಿ ಬರ್ತದೆ. ಕರ್ನಾಟಕದಲ್ಲಿ ಬರ್ತದ ಅಂತ ಕೂಡ ಬರೆದ್ರೆ ಓಕೆ 1 ಪಾಯಿಂಟ್. 2ನೇದು ಮಂಡ್ಯ ಜಿಲ್ಲೆಯಲ್ಲಿ ಬರ್ತದ. 3ನೇದು ಯಾವಪ್ಪ ಅಂತ ಕೇಳಿದ್ರೆ ಮೈಸೂರಿನ ಒಡೆಯರ ಒಂದು ರಾಜಧಾನಿ ಕೂಡ ಆಗಿತ್ತು ಕೆಲ ಕಾಲ. ಆಮೇಲೆ ಈ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿತ್ತು. ಮತ್ತೇನು ಬರಿಬಹುದಪ್ಪ ಅಂತ ಕೇಳಿದ್ರೆ ಟಿಪ್ಪು ನಿರ್ಮಿಸಿದಂತ ದರ್ಯಾ ದೌಲತ್ ಕೂಡ ಇಲ್ಲೇ ಇದೆ. ದರ್ಯಾ ದೌಲತ್ ಅರಮನೆ ಇರೋದನ್ನ ನಾವಿಲ್ಲಿ ಕಂಡುಕೊಳ್ಳಬಹುದು. ಇನ್ನ ಅಲ್ಲಿ ಮೀರತ್ ಇದು ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತದ. ಮೀರತ್ ಇದೊಂದು 1857ರ ಭಾರತದ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು. ಆಮೇಲೆ ಈ ಜಲಿಯನ್ ವಾಲಾಬಾಗ್ 19ನೇ ಪ್ಲೇಸ್ ಯಾವುದು? ಜಲಿಯನ್ ವಾಲಾಬಾಗ್. ಅದಕ್ಕೆ ಭಾರತದ ಕುತ್ತಿಗೆ ಭಾಗದಾಗ ಬರ್ತದ ಅಂತ ಹೇಳಿದೆ. ಈ ಜಲಿಯನ್ ವಾಲಾಬಾಗ್ ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಈ ಪಂಜಾಬಿನಲ್ಲಿ ಬರ್ತದ. ಮೊದಲನೇದಾಗಿ ಭಾರತದ ಪಂಜಾಬ್ ರಾಜ್ಯದಲ್ಲಿ ಬರ್ತದ. ಆಮೇಲೆ ಪಂಜಾಬ್ ರಾಜ್ಯದ ಅಮೃತ್ಸರದ ಬಳಿಯಲ್ಲಿ ಬರ್ತದ. ಆಮೇಲೆ 1919ರಲ್ಲಿ ಜನರಲ್ ಡಯರ್ ಇಲ್ಲೇ ಹತ್ಯಾಕಾಂಡವನ್ನ ನೆರವೇರಿಸಿದನು. ರೌಲತ್ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆ ನಡೆದ ಸ್ಥಳವಾಗಿದೆ. ಯಾವ ಬೇಕಾದ್ರೂ ಪಾಯಿಂಟ್ ಮಾಡಿ ನಾವು ಬರೀಬೇಕು. ಇನ್ನು ಕೊನೆಯದಾಗಿ ದಂಡಿ ಎಷ್ಟನೇ ಪ್ಲೇಸ್ ಅಂತ ಕೇಳಿದ್ರೆ 20ನೇ ಪ್ಲೇಸ್. ಇದು ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಭಾರತದ ಗುಜರಾತ್ ರಾಜ್ಯದಲ್ಲಿ ಬರ್ತದ, ಪಶ್ಚಿಮ ತೀರದಲ್ಲಿ ಬರ್ತದ. ಆಮೇಲೆ ಇದನ್ನ ಒಂದು ಪ್ರಮುಖ ಬಂದರ ಆಗ್ಯದ. ಆಮೇಲೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆದಂತ ಒಂದು ಸ್ಥಳ ಪ್ರಮುಖ ಕೇಂದ್ರವಾಗಿದೆ. ಹೀಗೆ ಈ 20 ಪ್ಲೇಸ್ಗಳ ಬಗ್ಗೆ ನೀವು ಬರೇ ಕಣ್ಣು ಮುಚ್ಚಿ ಆ ಹೇಳಿದ ಧ್ವನಿಗಳನ್ನ ಕೇಳುವುದರ ಮೂಲಕನೂ ಕೂಡ 5 ಅಂಕ ಪಡೆದುಕೊಳ್ಳಲಿಕ್ಕೆ ಶಕ್ಯ ಆಗ್ತದ. ನೀವು ಹೆಂಗಪ್ಪ ಅಂತ ಕೇಳಿದ್ರೆ ಪರೀಕ್ಷೆಯ ಒಂದು ಸಮಯದಲ್ಲೇ ಈ ವಿಡಿಯೋನ ಆನ್ ಮಾಡಿ ನೀವು ಆ ಕಡೆ ಈ ಕಡೆ ನಿಮ್ಮ ಕಾಯಕವನ್ನು ಮಾಡ್ಕೊಂತ ಕೂಡ ಕೇಳಿದ್ರೆ 5 ಅಂಕ ನಿಮ್ಮ ಮೆದುಳಿನಲ್ಲಿ ಅಚ್ಚಾಗಿ ಉಳಿತದಂತ ಹೇಳುತ್ತಾ ಈ ಒಂದು ಮಾಹಿತಿ ನೀಡಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.